ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ, ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಆಹಾರದಿಂದ ಆರೋಗ್ಯ ಸಾಧ್ಯ. ಇವತ್ತು ತುಂಬ ಜನರನ್ನ ಮಧುಮೇಹ ಕಾಡ್ತಾ ಇದೆ. ಹಾಗಾದರೆ ಮಧುಮೇಹವನ್ನು ಹತೋಟಿ ಮಾಡಲಿಕ್ಕೆ ಇನ್ಸುಲಿನ್ ತಗೊಳ್ತಾರೆ, ಮೆಡಿಸಿನ್ ತಗೊಳ್ತಾರೆ, ಎಲ್ಲ ಮಾಡ್ತಾರೆ, ಆದರೆ ಹತೋಟಿ ಆಗ್ತಾ ಇರೋದಿಲ್ಲ. ಅದನ್ನು ಬಿಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅದರ ಜೊತೆಯಲ್ಲಿ ನೀವು ಯಾವುದೇ ಒಂದು ಔಷಧಿ ಜೊತೆಯಲ್ಲಿ ಆಹಾರದ ಬದಲಾವಣೆ, ವ್ಯಾಯಾಮ ಮಾಡಲಿಲ್ಲ ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗಲ್ಲ, ಈ ಒಂದು ಶುಗರ್ ಕಂಟ್ರೋಲ್ ಆಗೋದಿಲ್ಲ ಆದ್ಮೇಲೆ. ಹಾಗಾಗಿ ಮಧುಮೇಹ ಹೊಂದಿದವರಿಗೆ ಎಲ್ಲರಿಗೂ ವ್ಯಾಯಾಮ ಭಾಳ ಅಗತ್ಯ, ಆಹಾರದ ಬದಲಾವಣೆ ಅಗತ್ಯ. ಸರಿ ತಿನ್ನೋದು, ಇನ್ಸುಲಿನ್ ತೊಗೊಳ್ಳೋದು, ಟ್ಯಾಬ್ಲೆಟ್ ತೊಗೊಳ್ಳೋದು ಮಾಡ್ತಾ ಇದ್ದರೆ ಒಂದು ಸಲ ಹತೋಟಿಗೆ ಬಂದಂಗೆ ಕಂಡ್ರೂ ಕೂಡ ದೋಸೆ ಜಾಸ್ತಿ ಮಾಡ್ತಾನೇ ಹೋಗಬೇಕು, ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ, ವೇಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಹಾಗಾಗಿ ಆಹಾರದ ಮೇಲೆ ಹತೋಟಿ ಸಾಧಿಸಿ. 250, 300 ಹೋದರೆ ಅದು ಕಣ್ಣನ್ನು, ಹೃದಯವನ್ನು, ರಕ್ತನಾಳವನ್ನು, ಜನನಾಂಗವನ್ನು, ಕಾಲುಗಳ ನರವನ್ನು ಹಾಳು ಮಾಡುತ್ತೆ ಇವತ್ತು. ಹಾಗಾಗಿ ನಾವು ಈ ಮಧುಮೇಹ ಅನ್ಕಂಟ್ರೋಲ್ ಇದ್ದವರಿಗೆ ಈ ಒಂದು ವೈರಸ್ ಅಟ್ಯಾಕ್ ಆದರೂ ಕೂಡ ಬೇಗನೆ ಕಡಿಮೆ ಆಗೋದಿಲ್ಲ. ಅನ್ಕಂಟ್ರೋಲ್ಡ್ ಮಧುಮೇಹ ಇದ್ದರೆ ಕಣ್ಣು, ಹೃದಯ, ಕಿಡ್ನಿ, ಜನನಾಂಗ, ಕಾಲಿನ ನರಗಳು, ರಕ್ತನಾಳಗಳು ಹಾಳಾಗುತ್ತೆ. ಭುಜದ ನೋವು ಬರುತ್ತೆ ಕೆಲವರಿಗೆ. ಸೊ ಹೀಗೆ ಅನೇಕ ತೊಂದರೆಗಳಿಗೆ ಮೂಲ ಕಾರಣ ಕಂಟ್ರೋಲ್ ಇಲ್ಲದ ಮಧುಮೇಹ. ಒಂದು ವೇಳೆ ಮಧುಮೇಹ ಕಂಟ್ರೋಲ್ ಇದೆ ಅಂದರೆ ಏನೂ ತೊಂದರೆ ಇಲ್ಲ. ಹಾಗಾದರೆ ಮಧುಮೇಹ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ನಾನು ಅನೇಕ ಬಾರಿ ಡಯಾಬಿಟಿಸ್ ಎಕ್ಸಸೈಸನ್ನು ಇದೇ ಯೂಟ್ಯೂಬ್ ಚಾನಲಲ್ಲಿ ತೋರಿಸಿದ್ದೇವೆ. ಹಾಗೆಯೇ ಒಂದೇ ದಿವಸದಲ್ಲಿ ಶುಗರ್ ಕಂಟ್ರೋಲ್ ಮಾಡುವಂಥ ಫ್ಯಾಟ್ ರಿಚ್ ಫುಡ್ಡನ್ನು ತೋರಿಸಿದ್ದೇವೆ, ಕೀಟೋ ಡಯಟನ್ನು ತೋರಿಸಿದ್ದೇವೆ. ಕೀಟೋ ಡಯಟಿಂದ ಮಧುಮೇಹ ಕಂಟ್ರೋಲ್ ಆಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ 2 ಜನ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನದ ವೈದ್ಯರು, ಡಾಕ್ಟರ್ ಗಗನ ಹಾಗೂ ಡಾಕ್ಟರ್ ಜಿನು ಆಂಟೋನಿ ಅವರು ನಮಗೆ ತೋರಿಸ್ಕೊಡ್ತಾರೆ ಒಂದು ಅಮೃತದಂತಹ ಒಂದು ಡಯಾಬಿಟಿಕ್ ಸಲಾಡ್. ಭಾಳ ರುಚಿಕರ, ಆರೋಗ್ಯಕರ, ಜೊತೆಗೆ ಸಾಕಷ್ಟು ನಾರಿನಾಂಶ ಇರುತ್ತೆ, ಮೋಷನ್ ಕ್ಲಿಯರ್ ಆಗುತ್ತೆ, ಜೊತೆಗೆ ಮಧುಮೇಹ ಕಂಟ್ರೋಲ್ ಮಾಡುತ್ತೆ. ಈ ಸಲಾಡನ್ನು ನೀವು ಸಾಧ್ಯ ಆದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ತಗೊಳ್ಳಿ, ಇಲ್ಲಾಂದರೆ ಮಧ್ಯಾಹ್ನ ಮತ್ತು ಸಂಜೆ ಆಹಾರಕ್ಕಿಂತ ಅರ್ಧ ಗಂಟೆ ಪೂರ್ವದಲ್ಲಿ ಈ ಸಲಾಡನ್ನು ತೆಗೆದುಕೊಂಡ್ರೆ ನಿಮಗೆ 2 ರೊಟ್ಟಿ ತಿನ್ನೋರು, 3 ರೊಟ್ಟಿ ತಿನ್ನೋರು ಒಂದೇ ರೊಟ್ಟಿ ತಿಂತೀರಾ. 1 ಕಪ್ ಅನ್ನ ಊಟ ಮಾಡುವವರು ಅರ್ಧ ಅಥವಾ 1/4 ಕಪ್ಪಲ್ಲಿ ಹೊಟ್ಟೆ ತುಂಬೋಗುತ್ತೆ. ಇದೇ ಇದರ ಸ್ಪೆಷಾಲಿಟಿ. ಯಾವ ಶುಗರು ಇಲ್ಲ ಇದ್ರೆ. ಇಲ್ಲಿ 1%, 2% ಇದೆ. ಆಗ್ಬೋದಾ? ನವಿಲುಕೋಸಿನಲ್ಲಿ ಡಯಾಬಿಟಿಸನ್ನು ಕಡಿಮೆ ಮಾಡುವಂತಹ ಗುಣಗಳಿದೆ. ಸೊ ನವಿಲುಕೋಸನ್ನು ಇಲ್ಲಿ ಮುಖ್ಯ ಒಂದು ಆಹಾರ ಪದಾರ್ಥವಾಗಿ ನಾವು ಬಳಸ್ತಾ ಇದ್ದೇವೆ. ಈ ಒಂದು ನವಿಲುಕೋಸ್ ಬೇಸ್ಡ್ ಸಲಾಡನ್ನು, ಡಯಾಬಿಟಿಕ್ ಸಲಾಡನ್ನು ಹೇಗೆ ಮಾಡೋದು ಅಂತ ನಾವೀಗ ತಿಳ್ಕೊಳ್ಳೋಣ. ತನ್ಮೂಲಕ ನಮ್ಮ ಮಧುಮೇಹವನ್ನು ಹತೋಟಿ ಮಾಡ್ಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಡಯಾಬಿಟಿಕ್ ಸಲಾಡ್, ಹೌದು, ಮಧುಮೇಹವನ್ನು ಕಡಿಮೆ ಮಾಡುವಂಥ ಸಲಾಡ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಪೂರ್ವದಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪಿನ ಲಿಂಕ್ ಇದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಜಾಯ್ನ್ ಆಗಿ, ನಂತರ ಅಡ್ಮಿನ್ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಆಗ ನಾವು ನಿಮಗೆ ಡೈಲಿ ಹೆಲ್ತ್ ಟಿಪ್ಸ್ ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನಾನು ಡಾಕ್ಟರ್ ವೆಂಕಟೇಶ್ ಅವರು, ಡಾಕ್ಟರ್ ಭುವನ ಅವರು, ಡಾಕ್ಟರ್ ಗಗನ ಅವರು ಬೆಳಗಿಂದ ಸಾಯಂಕಾಲದವರೆಗೆ ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ ಈ ಒಂದು ಕ್ಯಾಂಪಸ್ಸಲ್ಲಿ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ತಾ ಇದ್ದೇವೆ. ಅದರ ಪ್ರಯೋಜನಕ್ಕೆ ತಾವು 7406853563 ಕೆಳಗಡೆ ಬರ್ತಾ ಇದೆ, ಆ ನಂಬರಿಗೆ ಒಂದು ಮಿಸ್ಡ್ ಕಾಲ್ ಕೊಡಿ. ಮಿಸ್ಡ್ ಕಾಲ್ ಕೊಟ್ಟು ಬಿಟ್ಬಿಡಿ. ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆ ಟೈಮಲ್ಲಿ, ಮಧ್ಯರಾತ್ರಿ ದಯಮಾಡಿ ಕಾಲ್ ಮಾಡಿಬಿಡಿ. ಮಿಸ್ಡ್ ಕಾಲ್ ಕೊಟ್ಟು ಬಿಟ್ಬಿಡಿ. 10 ದಿವಸ ಒಳಗೆ ನಮ್ಮಿಂದ ಕಾಲ್ ಬರುತ್ತೆ. ಆ ಟೈಮಲ್ಲಿ ನೀವು ವೈದ್ಯರೊಂದಿಗೆ ಕನ್ಸಲ್ಟೇಷನ್ ಟೈಮ್ ಫಿಕ್ಸ್ ಆಗುತ್ತೆ. ಆಗ ಡಾಕ್ಟ್ರೊಂದಿಗೆ ಮಾತಾಡಲಿಕ್ಕೆ ಅವಕಾಶ ಆಗುತ್ತೆ. ನಿಮ್ಮ ಸಮಸ್ಯೆನ ನಿವೇದನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದರ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಬಟನ್ ಒತ್ತಿ, ಬೇರೆಯವರೊಂದಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಡಯಾಬಿಟಿಕ್ ಸಲಾಡ್ ರುಚಿಕರ, ಆರೋಗ್ಯಕರ, ಹಿತಕರ ಈಗ ನಾವು ನೋಡಲಿಕ್ಕಿದ್ದೇವೆ. ಬನ್ನಿ, ನಮಗೆ ವೈದ್ಯರೇ ತೋರಿಸ್ಕೊಡ್ಲಿಕ್ಕಿದ್ದಾರೆ. ನಮಸ್ಕಾರ ವೀಕ್ಷಕರೇ, ನಿಸರ್ಗ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ಗಗನ. ನಾನು Dr. Jinu. So it looks like a salad. So what is it, salad? Yes, it so is what salad. salad you are going to prepare? Today we are going to prepare diabetic salad. ಇವತ್ತು ನಾವು ಮಧುಮೇಹಕ್ಕೆ ಕಡಿಮೆ ಮಾಡಿಕೊಳ್ಳುವಂತಹ ಸಲಾಡನ್ನು ಪ್ರಿಪೇರ್ ಮಾಡ್ತಾ ಇದ್ದೇವೆ. ಇದಕ್ಕೆ ಹೆಸರು ಅಮೃತ್ ಸಲಾಡ್ ಅಂತ. ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. ಮೊದಲಿಗೆ ಮೆಂತ್ಯ ಸೊಪ್ಪು, ತೆಂಗಿನಕಾಯಿಯ ತುರಿ, ಆಲಿವ್ ಆಯಿಲ್, ನವಿಲುಕೋಸು, ಸೌತೆಕಾಯಿ, ಆಮೇಲೆ ಸಿನ್ನಮನ್, ಚಕ್ಕೆ, ಪೆಪ್ಪರ್, ಕಾಳುಮೆಣಸಿನ ಪುಡಿ ಮತ್ತು ಕ್ಯಾಶ್ಯೂ ನಟ್ಸ್, ಗೋಡಂಬಿ. ಹೇಗೆ ಮಾಡೋಣ ನೋಡೋಣ. ಮೊದಲಿಗೆ ಸೌತೆಕಾಯಿಯನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ 1 ಬೌಲ್ ನವಿಲುಕೋಸು, ಸ್ವಲ್ಪ ಮೆಂತ್ಯ ಸೊಪ್ಪು,
ಗೋಡಂಬಿ ಅದರ ಮೇಲೆ, ಕಾಳುಮೆಣಸಿನ ಪುಡಿಯನ್ನು ಮೇಲೆ ಸ್ಪ್ರಿಂಕಲ್ ಮಾಡಿ, ನಂತರ ಚಕ್ಕೆ ಪುಡಿ. ಇದು ಉಪ್ಪಿನ ಬದಲು ನಾವು ಚಕ್ಕೆ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೇವೆ. ಸ್ವಲ್ಪ ತುರಿದ ತೆಂಗಿನಕಾಯಿಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅದರ ಮೇಲೆ ಆಲಿವ್ ಆಯಿಲನ್ನು ಆ್ಯಡ್ ಮಾಡ್ತಾ ಇದ್ದೇವೆ. ಈ ಆಲಿವ್ ಆಯಿಲ್ ಟೇಸ್ಟನ್ನು ಕಡಿಮೆ ಮಾಡಲಿಕ್ಕೆ ನೀವು ಲೆಮನನ್ನು ಸ್ವಲ್ಪ ಆ್ಯಡ್ ಮಾಡ್ಬೋದು. So our Amrita salad exclusively for diabetic and obese people, it is ready. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, Subscribe ಮಾಡಿ, bell button ಒತ್ತಿ.